ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ
ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಮಠ್ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಾಸನ ಕೇಸ್ ನಮಗೂ ದೇವೇಗೌಡರಿಗೂ ಸಂಬಂಧವಿದೆ, ಅದಕ್ಕೆ ನಾನು ಮಾತನಾಡುತ್ತಿದ್ದೇನೆ. BJPಯವರಿಗೂ ಏನು ಸಂಬಂಧ ಇದೆ ಎಂದು DKಶಿಗೆ HD ಕುಮಾರಸ್ವಾಮಿ ಟಾಂಗ್ ನೀಡಿದರು. HDಗೆ ಸೀಮಿತ ಕಳೆದುಕೊಂಡಿದ್ದಾರೆ ಎನ್ನೋ DKಶಿ ಹೇಳಿಕೆ ವಿಚಾರವಾಗಿ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಸೀಮಿತ ಕಳೆದುಕೊಂಡಿದ್ದೇನೆ, ಅದಕ್ಕೆ ನಾನು ಹೀಗೆ ಮಾತನಾಡುತ್ತಿದ್ದೇನೆ. ಅವರು ಚೆನ್ನಾಗಿದ್ದಾರೆ. ನಿನ್ನೆ ಓರ್ವ ಹೆಣ್ಣು ಮಗಳ ಕೈಯಲ್ಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡಿಸಿದ್ದಾರೆ. ಅದು 2001ರಲ್ಲಿ ಆಗಿದ್ದ ಪ್ರಕರಣ. ಜಡ್ಜ್ ಮುಂದೆ ನಡೆದ ವಿಚಾರ ಮಾಧ್ಯಮಗಳಿಗೆ ಹೇಗೆ ಸೋರಿಕೆ ಆಯಿತು? ತನಿಖೆಯ ಮೂಲಕ ಸಂತ್ರಸ್ತೆಗೆ ನ್ಯಾಯ ಕೊಡಿಸೋದು ಇವರಿಗೆ ಬೇಕಾಗಿಲ್ಲ. ಕಾಂಗ್ರೆಸ್ನವರಿಗೆ ಪ್ರಚಾರ ಮುಖ್ಯ ಆಗಿದೆ. ಗನ್ ಪಾಯಿಂಟ್ ಅಂತೆ, ಅದು ಅಂತೆ, ಇವೆಲ್ಲ ಹೇಗೆ ಮಾಧ್ಯಮಗಳಿಗೆ ಸೋರಿಕೆ ಆಯಿತು ಎಂದರು. ನಾಯಕ ಆಗ್ಬೇಕು ಅನ್ನೋ ಇದ್ರೊಳಗೆ ಬೇರೆ ಯಾರಾದ್ರೂ ಈ ತರ ದೇವರಾಜ್ ಗೌಡರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು ಸರ್, ಸಾಕ್ಷಿಗಳಿದ್ದಾವೆ, ಕುಮಾರಸ್ವಾಮಿ ಅಣ್ಣವ್ರ ಹತ್ರ ಇದ್ದಾವೆ, ಮಾತಾಡ್ತಾರೆ. ಇದರಿಂದ ಈ ವಿಷಯವನ್ನಿಟ್ಟುಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ, ಅದೆಲ್ಲ ಭ್ರಮೆ. ಈ ವಿಷಯಗಳನ್ನಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ, ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ. ಆ ಸಂಸ್ಕೃತಿಗೆ ಬಂದವರೇ ಅಲ್ಲ. ಅದರಿಂದ ನಾನೀಗ ಹೆಚ್ಚಿಗೆ ಮಾತಾಡೋದಿಲ್ಲ. ನಿನ್ನೆ ದಿನ ನಾನು ರಾಯಚೂರಿನಲ್ಲಿ ನೇರವಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ಪ್ರಶ್ನೆ, ಇವತ್ತು ಅದು ಯಾವುದೋ ಒಂದು ಹೇಳಿಕೆ ನೋಡಿದೆ, ಯಾವುದೋ ಒಂದು ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಇದೆ. 2021ರ ಹೇಳಿಕೆ. 2021ರ ಹೇಳಿಕೆನ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸಿದ್ದೇವೆ. ಮತ್ತು ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂಥೇಳಿ ಗೃಹ ಸಚಿವರು ಹೇಳಿದ್ದಾರೆ. ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡೋಗಿ ಆ ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನು ಮಾಧ್ಯಮಗಳಿಗೆ ವಿಷಯ ಬಿಟ್ಟಿರೋರು ಯಾರು? ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನು ನೀವೇ ಬಿಡ್ತಕ್ಕಂಥ ಕೆಲಸ ಮಾಡಿದ್ರೆ ತನಿಖೆ ಎಲ್ಲಿಗೆ ಹೋಗ್ಬೋದು? ಇದು ಅವರಿಗೆ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ನಿಮ್ಮ SITನೋ ಮಗದೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ, ನಿಮಗೆ ಪ್ರಚಾರ ಬೇಕಷ್ಟೆ. ಜಡ್ಜ್ ಮುಂದೆ ನೀವು ರಹಸ್ಯವಾಗಿ ಕರ್ಕೊಂಡೋಗಿ ಹೇಳಿಕೆ ಕೊಡಿಸಿದ ಮೇಲೆ ಆ ಹೇಳಿಕೆಯನ್ನು ಇವತ್ತು ಮಾಧ್ಯಮದಲ್ಲಿ 2021 ಅಂತಕ್ಕಂಥ ಒಂದು ವಿಷಯ ಹೇಳಿ ಇದೇನೋ ಗನ್ ಪಾಯಿಂಟು ಅದೇನೋ ಹೇಳ್ಕೊಂಡು ಹೇಳಿಕೆ ಕೊಡಿಸಿದ್ದೀವಿ ಅಂತ ಹೇಳಿದಿರಲ್ಲ. ಈ ವಿಷಯ ಹೊರಗಡೆ ಯಾಕೆ ಬಂತು? ಜಡ್ಜ್ ಮುಂದೆ 4 ಗೋಡೆ ಮಧ್ಯದಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾದಂಥ ಈ ರೀತಿಯ ಹೇಳಿಕೆಗಳು ಮಾಧ್ಯಮದ ಯಾಕೆ ಬಂದಿದೆ? ಗೃಹ ಸಚಿವರೇ, ಈ ರೀತಿಯ ಲೀಕ್ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ತರ್ತೀರ ನೀವು. ಜನತೆಗೆ ಬಿಡ್ತೀನಿ ಇವೆಲ್ಲ ವಿಷಯಗಳು ಯಾವ ರೀತಿ ನಡೀತಿದೆ
ಜನತೆ ತೀರ್ಮಾನ ಮಾಡ್ತಾರೆ. ಸರ್, ಈಗ ನಿನ್ನೆ ಚುನಾವಣಾ ಆಯೋಗ MLC ಗ್ರಾಜ್ಯುಯೇಟ್ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಮಾಡಿ ಸರ್, ಈ ನೀವೇನು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ಅದು ಗ್ರಾಜ್ಯುಯೇಟ್ ಎಲೆಕ್ಷನ್ಗೂ ಮುಂದುವರಿತದೋ ಅಥವಾ ಇಷ್ಟಕ್ಕೆ ಚರ್ಚೆ ಆಗಬೇಕೀಗ. ಈಗೆಲ್ಲ ಲೋಕಸಭಾ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಎಲ್ಲ ಗಮನ ಕೊಟ್ಟಿದ್ದಾರೆ. ಇವತ್ತು ಕೆಲವರಲ್ಲಿ ಹೊಂದಾಣಿಕೆ ಆಗಬೇಕು ಅನ್ನೋದು ಇದೆ. ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸ್ಪರ್ಧೆಗಳ ಒಂದು ಹೆಚ್ಚು ನಮ್ಮ ಪಕ್ಷದಲ್ಲೂ ಕಾಂಪಿಟೇಷನ್ ಇದೆ, ಅಲ್ಲೂ ಇದೆ. ನಾವು ಚುನಾವಣೆ ನಿಲ್ಲಬೇಕು ಅಂತೇಳಿ ಇದು ಅಂತಿಮವಾಗಿ ಇನ್ನೊಂದು 3-4 ದಿನಗಳ 7ನೇ ತಾರೀಕಿನ ನಂತರ ಕೂತು ತೀರ್ಮಾನ ಮಾಡ್ತೀವಿ. ಸರ್, ಜಿಲ್ಲೆಯಲ್ಲಿ BJP ಕ್ಯಾಂಡಿಡೇಟ್ಗೆ ಜನತಾದಳದ ಕಾರ್ಯಕರ್ತರನ್ನ ಜನತಾದಳದ ಮುಖಂಡರನ್ನ ಚುನಾವಣೆ ಕರೀತಾ ಇಲ್ಲ ಅಂತೇಳಿ ಒಂದು ಇದಿದೆ ಸರ್. ಆ ಎಲ್ಲ ವಿಷಯಗಳು ನಿನ್ನೆ ಚರ್ಚೆ ಮಾಡಿದ್ದೇವೆ. ಇನ್ನು 3 ದಿನ ಎರಡೂ ಪಕ್ಷಗಳ ಕಾರ್ಯಕರ್ತರು ಇವತ್ತು ಪರಸ್ಪರ ಒಂದು ವಿಶ್ವಾಸದಿಂದ ಕೆಲಸ ನಿರ್ವಹಣೆ ಮಾಡ್ತಾರೆ. BJPಯವರಿಗೂ ಆ ಪ್ರಕರಣಕ್ಕೂ ಸಂಬಂಧ ಏನು? ನಮ್ಮ ಕುಟುಂಬಕ್ಕೆ ಸುಸ್ತಾಕಿರೋದಲ್ವಾ? ಕುಮಾರಸ್ವಾಮಿ ದೇವೇಗೌಡರ ಹೆಸರನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡಬೇಕು, ಕೊಟ್ಟಿದ್ದೀನಿ. ಕೇಂದ್ರದಲ್ಲಿ UPA ಸರ್ಕಾರ ಇಲ್ಲದೆ ಹೋಗಿದ್ರೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿರಲಿಲ್ಲ ಎಂದರೆ ರಾಹುಲ್ ಗಾಂಧಿ ಕಲಬುರಗಿಯಲ್ಲಿ ಮಾತು ಕೊಟ್ಟಿರಲಿಲ್ಲ ಎಂದರೆ ಧರಮ್ ಸಿಂಗ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭಾ ಸದಸ್ಯರಾಗಿರಲಿಲ್ಲ ಎಂದರೆ ಆರ್ಟಿಕಲ್ 371J ಜಾರಿ ಆಗುವುದು ಅಸಾಧ್ಯದ ಮಾತಾಗಿತ್ತು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನದ ಆರ್ಟಿಕಲ್ 371J ಜಾರಿಗೆ ಹೋರಾಟ ನಡೆಸಿದ ಎಲ್ಲ ಮಹನೀಯರ ಯೋಗದಾನವನ್ನು ಸ್ಮರಿಸಲಾಗಿದೆ. ಅವಕಾಶ ಸಿಕ್ಕಾಗಲೆಲ್ಲ ಅವರನ್ನು ಅಭಿನಂದಿಸಲಾಗಿದೆ. ಎಲ್ಲಿಯೂ ಕೇವಲ ಕಾಂಗ್ರೆಸ್ನಿಂದ ಅಥವಾ ಧರಮ್ ಸಿಂಗ್ ಅಥವಾ ಖರ್ಗೆ ಅವರಿಂದಲೇ ಇದು ಆಗಿದೆ ಎಂದು ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದರು. 371J ಕಲಂ ವಿಶೇಷ ಸ್ಥಾನಮಾನ ಜಾರಿಗೆ ಖರ್ಗೆ ಒಬ್ಬರೇ ಶ್ರಮಿಸಿಲ್ಲ. ವೈಜನಾಥ್ ಪಾಟೀಲ್, ವಿಶ್ವನಾಥ್ ರೆಡ್ಡಿ ಮುದ್ನಾಳ್, ಬಾಪುಗೌಡ, ಹನುಮಂತರಾಯ್ ದೇಸಾಯಿ, ವಿದ್ಯಾಧರ್ ಗುರುಜಿ, ಧರಮ್ ಸಿಂಗ್ ಸೇರಿದಂತೆ ಹಲವರು ಹೋರಾಟ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಹಾಗೂ LK ಅಡ್ವಾಣಿ ಅವರು ವಿಸ್ತೃತ ವರದಿ ಸಲ್ಲಿಸುವಂತೆ ರಾಜ್ಯಕ್ಕೆ ಕಳಿಸಿದ್ರೆ ವಿನಃ ತಿರಸ್ಕರಿಸಿಲ್ಲ ಎಂದು ಉಮೇಶ್ ಜಾಧವ್ ನೀಡಿದ ಹೇಳಿಕೆಗೆ ಅವರು ಪ್ರತಿಕ್ರಿಯಿಸಿದರು. ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ಟಿಕಲ್ 371J ಜಾರಿಗಾಗಿ ಸಲ್ಲಿಸಿದ ಪ್ರಸ್ತಾವನೆಗೆ ನವೆಂಬರ್ 22, 2022ರಂದು ಉತ್ತರ ಬರೆದ ಅಂದಿನ ಬಿಜೆಪಿ ಸರ್ಕಾರದ ಉಪ ಪ್ರಧಾನಿ LK ಅಡ್ವಾಣಿ ಆಂಧ್ರ ಪ್ರದೇಶಕ್ಕೆ ನೀಡಲಾಗಿದ್ದ ಆರ್ಟಿಕಲ್ 371J ಅಡಿಯಂತೆ ಕರ್ನಾಟಕಕ್ಕೆ ಆರ್ಟಿಕಲ್ 371J ನೀಡುವಂತೆ ಯಾವುದೇ ಪರಿಸ್ಥಿತಿ ಇಲ್ಲ. ಹೀಗಾಗಿ ಅಂತಹ ಯಾವುದೇ ಕಾರ್ಯಸಾಧ್ಯತೆ ಕಂಡು ಬರುತ್ತಿಲ್ಲ ಎಂದು ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಆದರೆ ಜಾಧವ್ ಅವರು ಹೇಳಿರುವಂತೆ ವಿಸ್ತೃತ ವರದಿ ಕೊಡಿ ಎಂದು ಎಲ್ಲಿಯೂ ಹೇಳಿಲ್ಲ. ಸ್ಪಷ್ಟವಾಗಿ ನಾಟ್ ಫಿಸಿಬಲ್ ಎಂದು ಬರೆದಿದ್ದು ತಿರಸ್ಕರಿಸಿದ್ದಾರೆ. ಜಾಧವ್ ಅವರೇ ನಾಟ್ ಫಿಸಿಬಲ್ ಎಂದರೆ ಏನು ಎಂದು ಖರ್ಗೆ ಪ್ರಶ್ನಿಸಿದರು. ಒಂದು ಪತ್ರಿಕಾಗೋಷ್ಠಿಯನ್ನ ಮಾನ್ಯ ನಮ್ಮ ಚಿಂಚೋಳಿ ಸಂಸದರು ನಡೆಸಿದ್ರು. ಕಲಬುರಗಿ ಅಲ್ಲ, ಚಿಂಚೋಳಿ ಅಂತ ನೀವು ಕರೆಕ್ಟ್ ಮಾಡಿದ್ರೆ ಕಷ್ಟ ಅಂತ. ನಮ್ಮ ಚಿಂಚೋಳಿ ಸಂಸದರು ಇಲ್ಲಿ ಒಂದು ಪತ್ರಿಕೆ ಪ್ರಕಟಣೆಯನ್ನು ಕೂಡ ಆಗಿತ್ತು. ತಮ್ಮ ಮುಂದೆನೂ ಮಾತನಾಡಿದ್ದಾರೆ. ಅಫ್ಕೋರ್ಸ್ ನನ್ನ ಬಗ್ಗೆ ಭಾಳಷ್ಟು ಮಾತನಾಡಿದ್ದಾರೆ. ಬಟ್ 371J ಕಲಂ ವಿಶೇಷ ಸ್ಥಾನಮಾನ ಜಾರಿಗೆ ಖರ್ಗೆ ಒಬ್ಬರೇ ಶ್ರಮಿಸಲಿಲ್ಲ. ವೈಜನಾಥ್ ಪಾಟೀಲ್, ವಿಶ್ವನಾಥ್ ರೆಡ್ಡಿ ಮುದ್ನಾಳ್, ಬಾಪುಗೌಡ, ಹನುಮಂತರಾವ್ ದೇಸಾಯಿ, ವಿದ್ಯಾಧರ್ ಗುರುಜಿ, ಧರಮ್ ಸಿಂಗ್ ಸೇರಿ ಹಲವಾರು ಹೋರಾಡಿದ್ದಾರೆ. ಮನಮೋಹನ್ ಸಿಂಗ್ ಮತ್ತು LK ಅಡ್ವಾಣಿ ಅವರು ವಿಸ್ತೃತ ವರದಿ ಸಲ್ಲಿಸುವಂತೆ ರಾಜ್ಯಕ್ಕೆ ಕಳುಹಿಸಿದ್ದರೆ ವಿನಃ ತಿರಸ್ಕರಿಸಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಭಾಳ ಸ್ಪಷ್ಟವಾಗಿ ಅವರು ಹೇಳೋದೇನಂತೆ, ಅವರು ಎಕ್ಸ್ಟೆನ್ಸಿವ್ ರಿಪೋರ್ಟ್ ಕೇಳಿದ್ದಾರೆ, ಆದರೆ ತಿರಸ್ಕಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ LK ಅಡ್ವಾಣಿ ಅವರು. ಬಹುಶಃ ಉಮೇಶ್ ಜಾಧವ್ ಅವರಿಗೆ ಈ 371J ಜಾರಿಗೆ ಹೇಗೆ ಬಂತು, ಐದರ್ ಗೊತ್ತಿದ್ದು ಗೊತ್ತಿರಲಾರ್ದಂಗೆ ಹೇಳ್ತಾ ಇದ್ರೆ ಅದು ಸಂಪೂರ್ಣವಾಗಿ ಮಾಹಿತಿಯ ಕೊರತೆ ಇದೆ ಅನ್ಸುತ್ತೆ. ಅವ್ರ ಪ್ರಕಾರ ಈ ಸಂವಿಧಾನದ ತಿದ್ದುಪಡಿಗಳು ಏನಾಗುತ್ತೆ ಅದು ಬೀದಿನಲ್ಲಾಗುತ್ತೆ. ಸಂವಿಧಾನದ ತಿದ್ದುಪಡಿಗಳೇನಾಗ್ತದೆ ಅದು ಏನೋ ಚರ್ಚೆ ಇರಲಾರ್ದೆ ಇವರು ಯಾವುದೋ ಒಂದು ಗಲ್ಲಿನಲ್ಲಿ ಕೂತ್ಕೊಂಡು ಇವರೆಲ್ಲರೂ ಡಿಸೈಡ್ ಮಾಡಿ ಇವ್ರ ಕೈ ಎತ್ಬಿಟ್ರೆ BJP ಅವರು ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಒಂದು ಅಮೆಂಡ್ಮೆಂಟ್ ತರಬೇಕಂದ್ರೆ ಅದನ್ನು 371 ಅಂತ ಒಂದು ಅಮೆಂಡ್ಮೆಂಟ್ ತರಬೇಕಂದ್ರೆ ABCD ತನಕ ಎತ್ಬಿಟ್ಟು J ತನಕ ಹೋಗಿದೆ. ಭಾಳಷ್ಟು ಕಡೆ ಇದು ಅಮೆಂಡ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ.
ಆದರೆ ನಮ್ಮ ಅಮೆಂಡ್ಮೆಂಟ್ನಲ್ಲಿ ಶಿಕ್ಷಣ, ಉದ್ಯೋಗ ಹಾಗೂ ವಿಶೇಷವಾದಂಥ ಅನುದಾನ ರಾಜ್ಯ ಸರ್ಕಾರದಿಂದ ಬರುವಂಥದ್ದು ಬೇರೆ ಎಲ್ಲೂ ಇಲ್ಲ. ತೆಲಂಗಾಣನಲ್ಲಿ ನಿಮಗೆ ವಿಶೇಷ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅನುದಾನ ಇದ್ದರೆ, ತೆಲಂಗಾಣನಲ್ಲಿ ಬರೀ ನಿಮಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋದು. ಆದರೆ ನಮ್ಮ ಕಡೆ ಎಲ್ಲ ಮೂರು ಕೂಡ ಇದೆ. ವಿಶೇಷ ಅನುದಾನ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಲ್ಲ. ನಮಗೆ ಮೀಸಲಾತಿ ಗೌರ್ಮೆಂಟ್ ಜಾಬ್ಸ್ನಲ್ಲಿ ಮತ್ತು ಶಿಕ್ಷಣದಲ್ಲಿ ನಮಗೆ ಮೀಸಲಾತಿ ಇದೆ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ನವ್ರಿರ್ಬೋದು, ಖರ್ಗೆ ಸಾಹೇಬ್ರಿರ್ಬೋದು, ಯಾರು ಕೂಡ ಯಾರ ಯೋಗದಾನನೂ ಕೂಡ ನಾವು ಕಡೆಗಣಿಸಿಲ್ಲ. ಆರ್ಟಿಕಲ್ 371J ಏನಿದೆ, ಯಾವತ್ತೂ ಕೂಡ ನಾವು ಖರ್ಗೆ ಅವರೇ ಮಾಡಿರೋದು, ಧರ್ಮಸಿಂಗ್ ಅವರೇ ಮಾಡಿರೋದು, ಕಾಂಗ್ರೆಸ್ನವರೇ ಮಾಡಿರೋದು ಅಂತ ಎಲ್ಲೂ ಹೇಳಿಲ್ಲ. ಯಾವಾಗಲೂ ಕೂಡ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರಿಗೆ ಸ್ಮರಿಸಿದ್ದೇವೆ, ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ಎಲ್ಲ ಅವಕಾಶದಲ್ಲೂ ಕೂಡ ನಮಗೆ ಸಿಕ್ಕಾಗೆಲ್ಲ ಅವಕಾಶ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಒಂದು ಮಾತ್ರ ತಾವೆಲ್ಲರೂ ಒಪ್ಪಬೇಕಾಗುತ್ತೆ, ಅಕಸ್ಮಾತ್ UPA ಇರಲಿಲ್ಲ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರಲಿಲ್ಲ, ರಾಹುಲ್ ಗಾಂಧಿ ಅವರು ಇಲ್ಲಿ ಕಲಬುರಗಿಗೆ ಬಂದು ಮಾತು ಕೊಟ್ಟಿರಲಿಲ್ಲ, ಧರ್ಮಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಸಂಸದರಾಗಿರಲಿಲ್ಲ ಅಂದರೆ 371J ಆಗೋದು ಅಸಾಧ್ಯದ ಮಾತಾಗಿತ್ತು. ಇನ್ನೂ ಕೂಡ ನಾವು ಸರ್ದಾರ್ ಪಟೇಲ್ ಚೌಕ್ನಲ್ಲಿರ್ಬೋದು, ಜಗತ್ ಸರ್ಕಲ್ನಲ್ಲಿರ್ಬೋದು, ಇನ್ನೂ ಕೂಡ ನಾವು ದಿನ ಪ್ರತಿಭಟನೆ ಮಾಡ್ತಾ ಇದ್ವಿ. ವೈಜನಾಥ್ ಪಾಟೀಲ್ ಮೊದಲು ಒಂದ್ಸಲ ವೈಜನಾಥ್ ಪಾಟೀಲೇ ಕ್ಲಿಯರ್ ಮಾಡಿದ್ದಾರೆ. ಮೊದಲು ಕೂಡ ಇವ್ರು ಏನು ಹೇಳಿದ್ರು, ಉಮೇಶ್ ಜಾಧವ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೇ ಮಾಡಿಲ್ಲ, ಇದಕ್ಕೆ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ, ಇದಕ್ಕೆ ವೈಜನಾಥ್ ಪಾಟೀಲ್ನು ಕಾರಣರ ಅಂತ ಅವರೆಲ್ಲ ಹೇಳಿದರು. ಆದರೆ ವೈಜನಾಥ್ ಪಾಟೀಲ್ ನೆಕ್ಸ್ಟ್ ಡೇನೇ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇರಲಿಲ್ಲ ಅಂದರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ, ನಾವೆಲ್ಲ ಹೋರಾಟ ಮಾಡಿರ್ಬೋದು, ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸಂಸದರು ಆಗಿರ್ಲಿಲ್ಲ ಅಂದ್ರೆ ಸಾಧ್ಯನೇ ಇರಲಿಲ್ಲ ಅಂತ ಅವ್ರು ಸ್ಟೇಟ್ಮೆಂಟ್ ನೆಕ್ಸ್ಟ್ ಡೇನೇ ಕೊಟ್ಟರು ಅವರು. ಬಹುಶಃ ತಮ್ಮ ಪೇಪರ್, ತಮ್ಮ ಮೀಡಿಯಾದಾಗೆ ಬಂದಿದೆ ಎಲ್ಲ, ಕ್ಲಾರಿಫೈ ಮಾಡ್ತೇನೆ. ಚಿಂಚೋಳಿ MP ಅವರು, ವೈಜನಾಥ್ ಪಾಟೀಲ್ ಸಾಹೇಬರು ಚಿಂಚೋಳಿದವರು, ಅವರೇ ಹೆಂಗೆ ಹೇಳಿರ. ಆಮೇಲೆ ನಾವೇನು ಯಾವತ್ತೂ ಕೂಡ ನಾನಾಗಲಿ, ಅಜಯ್ ಸಿಂಗ್ ಅವರಾಗಲಿ, ಅಥವಾ ಶರಣ್ ಪ್ರಕಾಶ್ ಅವರಾಗಲಿ, ಅಥವಾ ಯಾರೇ ಕಾಂಗ್ರೆಸ್ನವರಾಗಲಿ ಕೂಡ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಇದಕ್ಕೆ ಯಾವತ್ತೂ ಕೂಡ ಅವರಿಗೆ ಕಡೆಗಣಿಸೋದು. ಕೇಂದ್ರ ಸರ್ಕಾರವು ಆರ್ಥಿಕ ಪ್ರಗತಿಗಾಗಿ ಉದ್ಯಮ ಸ್ನೇಹಿ ಕಾನೂನುಗಳನ್ನು ಜಾರಿ ಮಾಡಿದ ಹೆಗ್ಗಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಕಲಬುರಗಿಯಲ್ಲಿ ಶನಿವಾರ ಏರ್ಪಡಿಸಿದ ಹೋಟೆಲ್ ಉದ್ಯಮಿಗಳ ಮತ್ತು ದಕ್ಷಿಣ ಕನ್ನಡ ಸಂಘದ ಜಂಟಿ ಸಭೆ ಹಾಗೂ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಾರ್ಮಿಕರ ಸಂಸದೀಯ ಸಮಿತಿಯ ಅಧ್ಯಕ್ಷರಾದ ಭರ್ತೇರಿ ಮೈತಾಫ್ ಅಧ್ಯಕ್ಷತೆಯಲ್ಲಿ ನಾನು ಸದಸ್ಯನಾಗಿದ್ದು, ಕಾರ್ಮಿಕರ ಕಲ್ಯಾಣಕ್ಕಾಗಿ ಅನೇಕ ಕಾನೂನುಗಳನ್ನು ಜಾರಿ ಮಾಡಲು ಮೋದಿ ಅವರು ನಿರ್ದೇಶನ ನೀಡಿದ್ದು, ಆ ಪ್ರಕಾರವಾಗಿ ಈ ಶ್ರಮ ಕಾರ್ಡ್, ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಸಣ್ಣ ಉದ್ಯಮ ಆರಂಭಿಸಿ ಕೌಶಲ್ಯ ವರ್ಧನೆಗಾಗಿ ಮುದ್ರಾ ಯೋಜನೆ ಜಾರಿ ಮಾಡಿ ಲೇಬರ್ ಕಾರ್ಡ್ಗೆ ವ್ಯಾಪಕವಾದ ಬದಲಾವಣೆಗಳನ್ನು ತರಲಾಗಿದೆ ಎಂದರು. ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ಏನು ವಿಷನ್ ಇದೆ, ಆ ವಿಷನ್ ಪ್ರತಿಯೊಬ್ಬರು ಹೋಗ್ತಾ ಇದ್ದೀರಿ. ನಿಮಗೆ ಧನ್ಯವಾದಗಳು. ಎಲ್ಲ ಉದ್ಯಮಿಗಳೇ, ಬಹಳ ದೂರದಿಂದ, ಬಹಳ ಸಮುದ್ರದ ಯಾವುದರ ಮಂಗಳೂರಿನಿಂದ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಜನರಿಗೆ ಉದ್ದಿಮೆ ಒಂದೇ ಅಲ್ಲ, ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ. ಕಾಂಪಿಟೇಷನ್ ಏನಂದ್ರೆ ದುಡಿಮೆ ಇಲ್ಲ, ದುಡಿಮೆ ಅಂದ್ರೆ ಬರಬೇಕು, ಅದಕ್ಕಿಂತ ಜಾಸ್ತಿ ಕೆಲವೊಮ್ಮೆ ರೊಕ್ಕ ಕೊಟ್ಟು ಊಟ ಸಿಗಲ್ಲ, ರೊಕ್ಕ ಕೊಟ್ಟು ತಿಂಡಿ ಸಿಗಲ್ಲ. ಇಲ್ಲಿ ನೀವೆಲ್ಲ ಇಲ್ಲಿ ಬಂದು ಭಾಳ ಒಳ್ಳೆ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲರಿಗೆ ನಾನು ನಮಸ್ಕಾರ ಮಾಡಿ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಈಗ ನಿಮಗೆಲ್ಲರಿಗೂ ವಿನಂತಿ ಮಾಡ್ತೇನೆ, ದೇಶದ ಭವಿಷ್ಯಕ್ಕಾಗಿ, ನಮ್ಮ ತ್ಯಾಗದ ಹೆಣ್ಣುಮಕ್ಕಳ ಸುರಕ್ಷೆಗಾಗಿ, ದೇಶದ ಏಕತೆಗಾಗಿ ಕಂಪಲ್ಸರಿ, ಇಟ್ಸ್ ಎ ಮ್ಯಾಂಡೇಟರಿ, ಇಟ್ಸ್ ನೋ ಆಪ್ಷನ್. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಲೇಬೇಕು. ಅಕ್ಕೆ ಬಾರ್ 400 ಪಾರ್ ಹೇಳ್ತೀವಲ್ಲ, ಈಗಾಗಲೇ 2 ಪಾರ್ ಆಗಿವೆ. ನಾವು 2 ಎಂಟುಗಳಾಗಲಿ ಗೆಲ್ಬಿಟ್ಟಿರೋ, ಒಂದು ಹಿಂದೋ, ಇನ್ನೊಂದು ಸೂರತ್, 2 ಸೀಟ್ 390 ಹೋಗಿದೆ. ಅಲ್ಲಿ ಅದರಲ್ಲಿ ಒಂದು ಕಲಬುರಗಿ ಇರಲೇಬೇಕಂತ ಹೇಳಿ ಕೈಗೊಳ್ಳಿ. ನಾನು ಮೊದಲು
ಲೇಬರ್ ಪಾರ್ಲಿಮೆಂಟ್ ಕಮಿಟಿ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್, ಸತತವಾಗಿ 4 ವರ್ಷ ಲೇಬರ್ ಪಾರ್ಲಿಮೆಂಟ್ ಕಮಿಟಿ ಮೆಂಬರ್ ಆಗಿ ನಿಮ್ಮ ಉದ್ಯಮಿಗಳಿಗೆ, ಲೋಕಲ್ ಉದ್ಯಮಿಗಳಿಗೆ ಕಾನೂನು ಚೇಂಜ್ ಮಾಡಿ ನಿಮಗೆ ಅನುಕೂಲ ಆಗುವಂಥ ಕಾನೂನು ನಾವು ಮಾಡಿವಿ. ಲೇಬರ್ ಕೋಡ್ 4 ಕೋಡ್ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ಗಳು ಮಾತು ಕೊಡ್ತಾ ಇದ್ರು. 108 ಅಪ್ಲಿಕೇಶನ್ ಕೇಳ್ತಾ ಇದ್ರು. ವೈಲೇಷನ್ ತೊಂದರೆ ಕೊಡ್ತಾ ಇದ್ರು. ಇವತ್ತು ನಮ್ಮ ಒಬ್ಬ ಪಾರ್ಲಿಮೆಂಟ್ ಚೇರ್ಮನ್ ಭರ್ತರಿ ಮೆಹತಾಬ್ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಶಾಸಕರಾದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪುಂಜಾ, ಮೋದಿ ವಿಚಾರ ಮಂಚ್ನ ರಾಜ್ಯ ಅಧ್ಯಕ್ಷರಾದ ಶಿವರಾಜ್ ಕೋಟ್ಯಾನ್, ಉಪಾರ್ ಸಮಾಜದ ರಾಜ್ಯಾಧ್ಯಕ್ಷರಾದ ಗಿರೀಶ್ ಉಪಾರ್, ಡಾಕ್ಟರ್ ಸದಾನಂದ ಪೆರ್ಲೆ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ಣಗೊಳಿಸದು, ಮುಂದಿನ ವರ್ಷವೇ ಚುನಾವಣೆ ನಡೆಯಬಹುದು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ಮುಖಂಡರಾದ ಎಚ್.ಡಿ. ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಜೇವರ್ಗಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಆವರಣದಲ್ಲಿ ಶುಕ್ರವಾರ ನಡೆದ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರ ಚುನಾವಣಾ ಪ್ರಚಾರ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿ, ಈ ಸರ್ಕಾರವು 5 ವರ್ಷ ಆಳ್ವಿಕೆ ನಡೆಸುವುದು ಸಂದೇಹದ ಪದವಾಗಿದ್ದು ಶೀಘ್ರದಲ್ಲಿಯೇ ಪತನಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಎಂದರು. ಒಂದು ಉತ್ತರವನ್ನ ಕಾಂಗ್ರೆಸ್ನವರಿಗೆ ಕೊಟ್ಟಾಗೆ ಅಂತಕ್ಕಂಥ ಮಾತಾಡಿದ್ರು. ನಾನು ರಸ್ತೆಯಲ್ಲಿ ನೀವು ಮೆರವಣಿಗೆಲ್ಲ ಕರ್ಕೊಂಬಂದಾಗ ಕೆಲವು ಯುವಕರು, ನಮ್ಮ ಹಳ್ಳಿಯ ಯುವಕರು, ನಾನೇನು ಮೆರವಣಿಗೆಯಲ್ಲಿ ಆ ವಾಹನದ ಮೇಲೆ ನಿಂತಿದ್ದೆ, ನಾನು ಕಿವಿ ಕೇಳಿಸ್ಕೊಂಡೆ. ನಾನು ಅಷ್ಟೆಲ್ಲ ತಮಟೆ ಶಬ್ದ, ಕೂಗಾಟ, ಜೈಕಾರ ಎಲ್ಲ ಇದೆ. ಅವರು ರಸ್ತೆಯಲ್ಲಿ ನಡೀತಾ ಒಂದು ಮಾತು ಹೇಳ್ತಾರೆ. ಒಂದು 2-3 ಜನ ಯುವಕರು, ಅಣ್ಣ ಕೈ ಮುಗಿದ್ದೀವಿ, ನಮ್ಮ ದೊಡ್ಡಪ್ಪ ಕೊಡ್ರನ್ನ ಕೈ ಬಿಡಬೇಡ. ಅವರಿರ್ತಕ್ಕಂಥ ಸಮಸ್ಯೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರನ್ನ ನೀವು ಕಾಪಾಡಬೇಕು ಅಂತಕ್ಕಂಥ ಮಾತು ಹೇಳಿದ್ರು. ನಾನೆಲ್ಲ ಕಾಪಾಡೋರು ಇದಿರಲ್ಲ, ನೀವು ಪುಣ್ಯಾತ್ಮರು, ನೀವು ಅವ್ರನ್ನ ಕಾಪಾಡಿ ನನ್ನ ಅಭಿಪ್ರಾಯ. ಆದರೆ ಒಂದು ಮಾತನ್ನ ಕೊಡ್ತೇನೆ, 5 ವರ್ಷ ಈ ಸರ್ಕಾರ ಏನಿರಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ 5 ವರ್ಷ ಸಂಪೂರ್ಣ ನಡೆಯಕ್ಕೆ ಸಾಧ್ಯ ಇಲ್ಲ. ನಾನೇ ಜ್ಯೋತಿಷಿಕಾರನ ಅಲ್ಲ. ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಇವರ ನಡವಳಿಕೆಗಳು ಯಾವ ರೀತಿ ನಡೀತಾ ಇದೆ, ಇದೆಲ್ಲವನ್ನ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇದ್ದೀರಿ, ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಈ ವರ್ಷವೇ ಚುನಾವಣೆ ಬಂದರೂ ಆಶ್ಚರ್ಯ ಪಡಬೇಡಿ. ಚುನಾವಣೆ ಬಂದರೆ ಆಗ ನಿಮ್ಮ ಕೈಲೇ ಇದೆ ದೊಡ್ಡ ಪೋಟರ್ ಶಕ್ತಿ ತುಂಬತಕ್ಕಂಥದ್ದು. ನೀವು ತುಂಬತಕ್ಕಂಥ ಶಕ್ತಿ, ನಂದೊಂದು ಸಣ್ಣ ಹಳ್ಳಿ ಸೇವೆ, ನನ್ನ ಜೊತೆಲಿ ನನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗಿ ಏನಿದ್ದಾರೆ ಈಗ, ಅವ್ರನ್ನ ದಡ ಸೇರಿಸ್ತಕ್ಕಂಥದ್ದು, ಆ ಕುಟುಂಬದ ಒಂದು ನೋವುಗಳೇನಿದೆ ಆ ನೋವುಗಳನ್ನು ಸರಿಪಡಿಸ್ತಕ್ಕಂಥದ್ದು ನನಗೆ ನೀವು ದೇವರ ಸಮಾನ. ನಿಮ್ಮಗಳ ಮುಂದೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಈ ಒಂದು ಚುನಾವಣೆ ಏನಿದೆ ಲೋಕಸಭೆಗೆ, ಉಮೇಶ್ ಜಾಧವ್ ಅವರು ಹೇಳ್ತಾ ಇದ್ರು, ಅವರು ಲೋಕಸಭಾ ಸದಸ್ಯರಾಗಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಒಂದು ಜಿಲ್ಲೆಗೆ ರೈಲ್ವೆ ಯೋಜನೆಗಳಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಜಲಜೀವನ್ ಮಿಷನ್ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದಿರ್ಬೋದು, ಟೆಕ್ಸ್ಟೈಲ್ ಪಾರ್ಕನ್ನು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಅದೆಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿದರು. ಕೆಲಸ ಆಗಿವೆ, ನಾನು ಬಾರ್ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮ ಕಲಬುರಗಿಯಿಂದ ಇಲ್ಲಿ ಬಹಳ ದೊಡ್ಡ ಬೇಡಿಕೆ ಇತ್ತು. 2 ಟ್ರೈನ್, ಒಂದು ವಂದೇ ಭಾರತ್ ಟ್ರೈನ್ ನಮ್ಮ ನರೇಂದ್ರ ಮೋದಿಜಿಯವರು ಭಾರತ ದೇಶದ 44 ಸಿಟಿಯಲ್ಲಿ ಇವತ್ತು ನಮ್ಮ ಕಲಬುರಗಿ ಕೂಡ ಒಂದು ಅತಿ ಉತ್ತಮ ಟ್ರೈನ್, ವಂದೇ ಭಾರತ್ ಟ್ರೈನ್ ನಮ್ಮ ಕಲಬುರಗಿ ಟು ಬೆಂಗಳೂರು ಕೊಟ್ಟಿದ್ದು ನಮ್ಮ ನರೇಂದ್ರ ಮೋದಿಜಿಯವರು. ಇವತ್ತು ಜಲ್ ಜೀವನ್ ಮಿಷನ್ ನಮ್ಮ ಜೇವರ್ಗಿ ತಾಲೂಕಲ್ಲಿ ಇವತ್ತು ಅಂದೋಲ, ಯಡ್ರಾಮಿ ಎಲ್ಲ 2-3 ಒಂದು 100 ಹಳ್ಳಿ, 100 ಹಳ್ಳಿ, ಒಂದು 20-30 ತಾಂಡಕ್ಕೆ ಜಲ್ ಜೀವನ್ ಮಿಷನ್ ನೀರಿಂದ ಕೊಡ್ಲಿಕ್ಕೆ ಈಗಾಗಲೇ
300 ಕೋಟಿ ನಮ್ಮ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ, ಅದು ಕೆಲಸ ಶುರು ಆಗ್ತಾ ಇದೆ. ನಾನು ನಿಮ್ಗೆಲ್ಲರೂ ವಿನಂತಿ ಮಾಡ್ತೇನೆ, ಇಡೀ ಭಾರತ ದೇಶ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲರೂ ದೇವರಿಗೆ ಬೇಡ್ಕೊಳ್ತಾ ಇದ್ದಾರೆ. ನಿಮ್ಗೆಲ್ಲರೂ ವಿನಂತಿ ಮಾಡ್ತೀನಿ, ಕೈ ಜೋಡಿಸಿ ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರಿಗೆ 7ನೇ ತಾರೀಕು ಮೇ ಇವತ್ತಿಂದ 4ನೇ ಈ ವೇಳೆಯಲ್ಲಿ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ್, ಶಾಸಕ ಶರಣಗೌಡ ಕಂದಕೂರ್, ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಡ್ಗಿ, ವಿಧಾನ ಪರಿಷತ್ ಸದಸ್ಯರಾದ ಸುಶೀಲ್ ಜಿ ನಮೋಶಿ, ಜೆಡಿಎಸ್ ಪಕ್ಷದ ಮುಖಂಡರಾದ ಶಿವಕುಮಾರ್ ನಾಟಿಕರ್, ಸಂಜೀವನಿ ಅಕ್ಕಾಪುರ್, ಮಹೇಶ್ವರಿ ವಲ್ಲಿ, ಕೃಷ್ಣಾರೆಡ್ಡಿ, ಧರ್ಮಣ್ಣ ದೊಡ್ಮನಿ, ರೇವಣಸಿದ್ದಪ್ಪ ಸಂಕಾಲಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಮತಾಂಧತೆಯ ಜಿಹಾದ್ ಅನ್ನು ಲವ್ ಜಿಹಾದ್ ಮೂಲಕ ವಿಸ್ತರಣೆ ಮಾಡಲಾಗುತ್ತಿದೆ ಎಂದು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ಹಿನ್ನೆಲೆಯಲ್ಲಿ ಆರೋಪಿಯ ಕಾಲಿಗೆ ಗುಂಡು ಹಾರಿಸಲಾಗಿದೆ. ಇದೇ ತರಹ ರಾಜ್ಯದ ವಿವಿಧೆಡೆ ಲವ್ ಜಿಹಾದ್ ಪ್ರಕರಣಗಳು ನಡೆಯುತ್ತಿವೆ. ಮಾರ್ಚ್ 27ರಂದು ತಿಪ್ಪಟೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿಕೆಶಿ ಪರಿವಾರಕ್ಕೆ ಸೇರಿದವರು ಅಪ್ರಾಪ್ತ ಯುವತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಯುವತಿಯನ್ನು ಪೊಲೀಸರು ಹುಡುಕಿಲ್ಲ. ಇದನ್ನ ನೋಡಿದ್ರೆ ರಾಜ್ಯದಲ್ಲಿ ಲವ್ ಜಿಹಾದ್ ವ್ಯವಸ್ಥಿತವಾಗಿ ನಡೆಸಲಾಗುತ್ತಿದೆ ಎಂದು ಗೊತ್ತಾಗುತ್ತದೆ ಎಂದು ಕಿಡಿಕಾರಿದರು. ಇನ್ನು ನೇಹಾ ಹತ್ಯೆಯನ್ನು ಸಿಎಂ ಸಿದ್ದರಾಮಯ್ಯ ಪ್ರಾಥಮಿಕ ಹಂತದಲ್ಲಿಯೇ ಘಟನೆ ವೈಯಕ್ತಿಕ ಎಂದು ಹೇಳಿಕೆ ಕೊಟ್ಟರು. ಹೀಗಾಗಿ ರಾಜ್ಯದಲ್ಲಿನ ಘಟನೆ ನೋಡಿದಾಗ ವಿಶೇಷ ಎಸ್ಐಟಿ ತಂಡ ರಚನೆ ಮಾಡಬೇಕು, ಅದರ ಮೂಲಕ ತನಿಖೆ ಆಗಬೇಕು ಎಂದರು. ಕೇರಳದಲ್ಲಿ ಈ ಹಿಂದೆ ಕೋರ್ಟ್ ನಿರ್ದೇಶನ ಮೇರೆಗೆ ತನಿಖೆ ಮಾಡಿದಾಗ ಅನೇಕ ಭಯಾನಕ ಸಂಗತಿಗಳು ಬೆಳಕಿಗೆ ಬಂದಿವೆ. ಅದರಂತೆ ರಾಜ್ಯದಲ್ಲಿ ನಡೆಯುತ್ತಿರುವ ಲವ್ ಜಿಹಾದ್ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟುವ ಮುಂಚೆಯೇ ಮತಾಂಧತೆಯ ಜಾಲವನ್ನ ಕಂಡುಹಿಡಿಯಬೇಕು ಎಂದು ಸಿಟಿ ರವಿ ಆಗ್ರಹಿಸಿದರು. ಪ್ರಕರಣ ಹಿನ್ನೆಲೆಯಲ್ಲಿ ಪೊಲೀಸರು ಆಪಾದಿತನ ಕಾಲಿಗೆ ಗುಂಡಾರಿಸಿದ್ದಾರೆ ಅನ್ನೋ ಮಾಹಿತಿ ನನ್ನ ಪತ್ರಿಕೆಯಲ್ಲಿ ನೋಡಿದೆ. ನನಗಿರೋ ಮಾಹಿತಿ ಪ್ರಕಾರ ಹುಬ್ಬಳ್ಳಿ ಧಾರವಾಡದ ವ್ಯಾಪ್ತಿನಲ್ಲೇ 5 ಪ್ರಕರಣಗಳು ಈ ಕಳೆದ 1.5 ತಿಂಗಳ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದಾವೆ. ನಿನ್ನೆ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೆ. ಸಿದ್ದಾಪುರದಲ್ಲೂ ಅಂಥದೇ ಒಂದು ಪ್ರಕರಣದ ಬಗ್ಗೆ ಅಲ್ಲಿಯ ಕಾರ್ಯಕರ್ತರು ನನಗೆ ಮಾಹಿತಿ ಕೊಟ್ಟರು. ಮಾರ್ಚ್ 26ನೇ ತಾರೀಕು ತಿಪ್ಟೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ. ಮೈನರ್ ಹುಡುಗಿಯನ್ನು ಸೋಕಾಲ್ಡ್ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸು ಪರಿವಾರಕ್ಕೆ ಸೇರಿದಂಥವರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ. 1.5 ತಿಂಗಳಾಯಿತು. ಇವತ್ತಿಗೂ ಆ ಮೈನರ್ ಹುಡುಗಿ ಟ್ರೇಸ್ ಮಾಡಿಲ್ಲ ಪೊಲೀಸರು. ಈ ಎಲ್ಲ ಇದ್ರ ಹಿಂದ್ಗಡೆ ಇರುವಂಥ ಎಲ್ಲ ಆಪಾದಿತರುಗಳು ಒಂದೇ ಕೋಮಿಗೆ ಸೇರಿದ್ದಾರೆ ಅಂತಕ್ಕಂಥದ್ದು ಕಾಕತಾಳೀಯ ಅಂತ ನನಗೆ ಅನಿಸೋದಿಲ್ಲ. ಇದು ಲವ್ ಜಿಹಾದನ್ನು ಯೋಜನಾಬದ್ಧವಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ. ಒಂದು ವೇಳೆ ಪ್ರೀತಿಯೇ ಆಗೋದಾಗಿದ್ದರೆ ಮುಸ್ಲಿಂ ಹುಡುಗಿಯರು ಯಾಕೆ ಹಿಂದೂ ಹುಡುಗರನ್ನ ಪ್ರೀತಿ ಮಾಡಿ ಬರ್ತಾ ಇಲ್ಲ? ಯಾಕೆ ಮುಸ್ಲಿಂ ಹುಡುಗರೇ ಹಿಂದೂ ಹುಡುಗಿಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದನ್ನು ನೋಡಿದಾಗ ಇವರ ಮತಾಂಧತೆಯ ಜಿಹಾದ್ನ ವಿಸ್ತರಣೆಯನ್ನು ಲವ್ ಜಿಹಾದ್ ಮೂಲಕ ಮಾಡ್ತಾ ಇದ್ದಾರೆ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೂ ಇಂಡಿವಿಜುವಲ್ ಅಂತ ಅಂದ್ಕೋಬಾರ್ದು. ಯಾಕೆಂದ್ರೆ ಅವರು ನೇಹಾ ಹತ್ಯೆ ಪ್ರಕರಣ ಆದಾಗ ಅದು ವೈಯಕ್ತಿಕ ಅಂತ ಜಡ್ಜ್ಮೆಂಟೇ ಕೊಟ್ಬಿಟ್ರು. ಇನ್ನು ಪ್ರೈಮರಿ ಸ್ಟೇಜ್ನಲ್ಲಿ, ಇನ್ನು ತನಿಖೆ ಹಂತದಲ್ಲಿರೋ ಸಂದರ್ಭದಲ್ಲೇ ಜಡ್ಜ್ಮೆಂಟೇ ಕೊಟ್ಬಿಟ್ರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾನು ನಿವೇದನೆ ಮಾಡಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ನೀವೊಂದು SITನ ಈ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಯೋದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ, ಈ ಹಿಂದೆ ಕೇರಳದಲ್ಲಿ ಕೋರ್ಟ್ನ ಡೈರೆಕ್ಷನ್ ಅನ್ವಯ ಒಂದು ತನಿಖೆ ನಡೆಸಿದಾಗ ಭಯಾನಕವಾಗಿರ್ತಕ್ಕಂಥ ವಿಚಾರಗಳನ್ನು ಆ ಕೋರ್ಟಿಗೆ SIT ಟೀಮು ಕೇರಳದಲ್ಲಿ ವರದಿ ಕೊಟ್ಟಿತ್ತು. ಆ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ಕೇರಳದ ಕೋರ್ಟು ಈ ಲವ್ ಜಿಹಾದ್ನ ಕರಾಳ ಮುಖದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿತ್ತು. ಹಾಗಾಗಿ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಲವ್ ಜಿಹಾದು ನಮ್ಮ ಹೆಣ್ಣುಮಕ್ಕಳ ಭವಿಷ್ಯ ಮತ್ತು ಬಾಳನ್ನು ಹಾಳು ಮಾಡೋದು ಮಾತ್ರ ಅಲ್ಲ, ಕುಟುಂಬದ ನೆಮ್ಮದಿ ಕೆಡಿಸೋದು ಮಾತ್ರ ಅಲ್ಲ, ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡೋದ್ರ ಜೊತೆಗೆ ಮತಾಂಧತೆಯ ಒಂದು ಭೀಕರತೆಯನ್ನು ಕೂಡ ಇದು ವ್ಯಕ್ತಪಡಿಸ್ತಾ ಇದ್ದಾವೆ.
ಅಮಾಯಕ ಹೆಣ್ಮಕ್ಳನ್ನ, ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ, ಮೈನರ್ ಹೆಣ್ಮಕ್ಳನ್ನ ಇವರು ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು, ಅಲ್ಲೇ ಪ್ರೀತಿಯ ನೆಪದಲ್ಲಿ ಮೋಸ ಮಾಡ್ತಿರ್ತಕ್ಕಂಥದ್ದು, ಇದೊಂದು ವ್ಯಾಪಕವಾಗಿರ್ತಕ್ಕಂಥ ಜಾಲದ ಥರ ವ್ಯಕ್ತ ಆಗ್ತಾಯಿದೆ. ಹಿಂದೆ ಔರಂಗಜೇಬ್ ಕಾಲದಲ್ಲಿ ಬೆದರಿಸಿ ಮತಾಂತರ ಮಾಡ್ತಾಯಿದ್ರು, ಹತ್ಯೆ ಮಾಡುವ ಬೆದರಿಕೆ ಹಾಕಿ ಜಜಿಯ ತಲೆಗಂದಾಯದ ಭಯ ಹುಟ್ಟಿಸಿ ಆ ಭಯ ಮತ್ತು ಬೆದರಿಕೆಯಲ್ಲಿ ಮಾಡ್ತಾಯಿದ್ರು. ಈಗ ಅದೇ ಮತಾಂಧತೆಯನ್ನು ಜೆಹಾದ್ಗಳ ಮೂಲಕ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಲ್ಯಾಂಡ್ ಜೆಹಾದ್ ಮೂಲಕ ಇರ್ಬೋದು, ಜಮೀನು ಕಬ್ಜಾ ಮಾಡ್ಕೊಳ್ಳೋದು, ಲವ್ ಜಿಹಾದ್ ಮೂಲಕ ಹಿಂದೂ ಹೆಣ್ಮಕ್ಳನ್ನ ಅಥವಾ ಮುಸ್ಲಿಮೇತರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಮತಾಂತರ ಮಾಡ್ತಕ್ಕಂಥದ್ದು, ವೋಟ್ ಜಿಹಾದ್ ಮೂಲಕ ತನ್ನ ಶರಿಯಾಕ್ಕೆ ಸಪೋರ್ಟಾಗಿ ನಿಲ್ಲೋವ್ರನ್ನ ಗೆಲ್ಲಿಸೋದು, ಶರಿಯಾಕ್ಕೆ ವಿರುದ್ಧವಾಗಿರೋವ್ರನ್ನ ಸೋಲಿಸೋದು, ಇದು ವೋಟ್ ಜಿಹಾದ್ ಮೂಲಕ. ಇತ್ತೀಚೆಗೆ ಖುರ್ಷಿದ್ ಆಲಮ್ ಖಾನ್ ಅವರ ಸೊಸೆ ಆಕೆ ಸ್ಪಷ್ಟವಾಗಿ ಹೇಳಿದ್ದಾರೆ ವೋಟ್ ಜಿಹಾದ್ ಮಾಡಬೇಕು ಅಂತ. ಅವ್ರು ಹೇಳೋದೇನು ಮಾಡ್ಕೊಂಡೇ ಬಂದಿದ್ದಾರೆ, ವೋಟ್ ಜಿಹಾದನ್ನು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ. ಸುಲೇಪೇಟೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಕ್ತರು ಉಚ್ಚಾಯಿ ಮೆರವಣಿಗೆ ನಡೆಸಿದರು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಕ್ತರು ಉಚ್ಚಾಯಿ ಮೆರವಣಿಗೆ ನಡೆಸಿದರು. ವೀರಭದ್ರೇಶ್ವರ ಜಾತ್ರೆಯು ಯುಗಾದಿ ಅಮಾವಾಸ್ಯೆಯಿಂದ ಆರಂಭಗೊಂಡು ಯುಗಾದಿ ಹಬ್ಬದಂದು ಪ್ರಾರಂಭಗೊಂಡು ಪಲ್ಲಕ್ಕಿ ಮೆರವಣಿಗೆಯು ಪ್ರತಿದಿನ ರಾತ್ರಿ 8 ಗಂಟೆಗೆ ಪಲ್ಲಕ್ಕಿಯಲ್ಲಿ ವೀರಭದ್ರೇಶ್ವರ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮದಲ್ಲಿ 21 ದಿನಗಳ ಕಾಲ ಮೆರವಣಿಗೆ ಮಾಡಲಾಗುತ್ತದೆ. ಬೆಳಗ್ಗೆ 6 ಗಂಟೆಯಿಂದ ಉಚ್ಚಾಯಿ ಮೆರವಣಿಗೆ ಪ್ರಮುಖ ಬೀದಿಗಳಿಂದ ಮೆರವಣಿಗೆ ಸಾಗಿ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದು ಮತ್ತೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತಲುಪುತ್ತದೆ. ಹೀಗೆ ಪ್ರತಿ ವರ್ಷವೂ 9 ದಿನಗಳ ಉಚ್ಚಾಯಿ ಮೆರವಣಿಗೆ ಗ್ರಾಮದಲ್ಲಿ ಮಾಡಲಾಗುತ್ತದೆ. ಆದ್ರೆ ಈ ವರ್ಷವೂ ಜಾತ್ರೆ ಮತ್ತು ಲೋಕಸಭಾ ಚುನಾವಣೆ ಒಂದೇ ದಿನ ಇರುವುದರಿಂದ 2 ದಿನಗಳ ಜಾತ್ರೆ ಮುಂದೂಡಿಸಿರುವುದರಿಂದ ಉಚ್ಚಾಯಿ ಉತ್ಸವ 11 ದಿನಗಳ ಕಾಲ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸಿದ್ದಯ್ಯ ಸ್ವಾಮಿ, ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಬಸವರಾಜ ದೇಸಾಯಿ, ನಾಗೇಶ್, ರವಿಕುಮಾರ್, ಬಸವರಾಜ್ ಅವರಾದ ಸೇರಿದಂತೆ ಅನೇಕ ಭಕ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ನಾವು ಯಾವತ್ತೂ ಬೆಂಬಲಿಸುವುದಿಲ್ಲ. ಕಾಂಗ್ರೆಸ್ಗೆ ತಮ್ಮ ಮೇಲೆಯೇ ತಮಗೆ ನಂಬಿಕೆ ಹೊರಟು ಹೋಗಿದೆ. ದಿನದಿಂದ ದಿನಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಆತ್ಮಹತ್ಯೆ, ಲವ್ ಜಿಹಾದ್ ಪ್ರಕರಣ ಹೆಚ್ಚಿಸುತ್ತಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಲಿತ ಹೆಣ್ಣು ಮಗಳ ಮೇಲೆ ಸದ್ದಾಂ ಹುಸೇನ್ ಎಂಬುವವನು ನೀಚ ಕೃತ್ಯ ಎಸಗಿದ್ದಾನೆ. ಹೇಗಿದ್ರೂ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಳ್ಳುತ್ತಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಾಗಲೂ ಮೀನಾಮೇಷ ಎಣಿಸುತ್ತಿದೆ. ಕೊಲೆಗಡಿಕರ ವಿರುದ್ಧ ಕ್ರಮ ಹಿಂದೇಟು ಹಾಕುತ್ತಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ ಮಾಡುತ್ತಿದೆ ಕಾಂಗ್ರೆಸ್ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಿರಂತರವಾಗಿ ಲವ್ ಜಿಹಾದ್ ನಡೆಯುತ್ತಿವೆ. ಕೊಲೆಗಡಿಕರಿಗೆ ರಾಜ್ಯ ಸರ್ಕಾರವೇ ರಕ್ಷಣೆ ನೀಡುತ್ತಿದೆ. ತುಷ್ಟೀಕರಣದ ರಾಜಕಾರಣ
ಪ್ರಕರಣಕ್ಕೆ ಜನರೇ ತಕ್ಕ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಎಂದು ಜನರಿಗೆ ಗೊತ್ತಾಗುತ್ತಿದೆ ಎಂದ ಅವರು, ಅಮಿತ್ ಶಾ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಪ್ರಜ್ವಲ್ ಪ್ರಕರಣದಂತಹ ಪ್ರಕರಣದಲ್ಲಿ ಬಿಜೆಪಿ ಯಾವುದೇ ಬೆಂಬಲ ನೀಡುವುದಿಲ್ಲ. ಬಿಜೆಪಿ ನಾಯಕರಿಗೆ ಯಾವುದೇ ಪತ್ರ ಬಂದಿಲ್ಲ. ಯಾವ ಪುಣ್ಯಾತ್ಮ ಹೇಳಿದ್ದಾನೋ ಅವರಿಗೆ ಕೇಳಿ ಎಂದರು. ನಾವೇನು ಮಾಡಿದ್ರು ಸಹ ರಾಜ್ಯ ಸರ್ಕಾರ ನಮಗೆ ಬೆಂಬಲ ನೀಡ್ತದೆ. ನಮ್ಮನ್ನ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿರಾತಂಕವಾಗಿ ಲವ್ ಜಿಹಾದ್ ಪ್ರಕರಣಗಳು ನಡೀತಾನೆ ಇದೆ, ಜಾಸ್ತಿ ಆಗ್ತಾನೆ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಇದು ಕೊಲೆಗಡಕರಿಗೂ ಕೂಡ ಒಂದು ರೀತಿ ಇಂಡೈರೆಕ್ಟ್ಲಿ ರಾಜ್ಯ ಸರ್ಕಾರನ ಆಸರೆ ನೀಡ್ತಾ ಇದೆ. ಲವ್ ಜಿಹಾದ್ ಪ್ರಕರಣದಲ್ಲೂ ಸಹ ಎಲ್ಲ ಒಂದು ಕಡೆ ಆಗಲೇ ಹೇಳಿದಾಗ ಕೇರಳ ಮಾದರಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಶುರುವಾಗಿರ್ತಕ್ಕಂಥದ್ದು ಒಂದು ರೀತಿ ಭಯದ ವಾತಾವರಣ ಇತ್ತು. ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಕುಟುಂಬಗಳಲ್ಲಿ ಇವತ್ತು ಭಯದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಕಾಂಗ್ರೆಸ್ಸಿನ ಈ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೂ ಕೂಡ ಹದಗೆಡೋದಕ್ಕೆ ಕಾರಣ ಆಗಿದೆ. ಲವ್ ಜಿಹಾದ್ ಪ್ರಕರಣಗಳಿಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ನೆನ್ನೆ ಸದ್ದಾಂ ಹುಸೇನನ್ನ ಹಿಡಿಯಕ್ಕೆ ಹೋದಾಗ ಪೊಲೀಸರಿಗೆ ಅವ್ರ ಮೇಲೆ ಆ ಕಬ್ಬಣದ ರಾಡ್ ತೆಗೆದುಕೊಂಡು ಹಲ್ಲೆ ಮಾಡ್ತಕ್ಕಂಥ ಒಂದು ಘಟನೆ ನಡೆದಿದೆ. ಇಡೀ ರಾಜ್ಯ ಸರ್ಕಾರ ಇದು ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅಂತೇಳಿ ಸಂದರ್ಭ ಹೇಳ್ತೇನೆ. ಮತ್ತು ಅಲ್ಪಸಂಖ್ಯಾತ ದೃಷ್ಟಿಕೋನ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರಿಗೆ OBCನಲ್ಲೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಅನ್ಯಾಯ ಮಾಡಿ ಅಲ್ಲಿ OBCಲ್ಲೂ ಕೂಡ ಅವ್ರಿಗೆ ಕೊಡ್ತೇವೆ, ಹಿಂದುಳಿದ ಸಮಾಜಗಳಿಗೂ ಕೂಡ ಅನ್ಯಾಯ ಮಾಡ್ತೇವೆ ಅನ್ನೋ ಮಟ್ಟಕ್ಕೆ ಹೊರಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ತಕ್ಕ ಉತ್ತರನ ನೀಡ್ತಾರೆ. ಇಂಥ ಒಂದು ಹಿಂದೂ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಇದಕ್ಕೆ ತಕ್ಕ ಪಾಠವನ್ನು ನೀಡ್ತಾರೆ. ಮತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ, ಈ ಭಾರತದ ಒಂದು ಸುರಕ್ಷತೆ ದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಾವೇನು ಮೊದಲ ದಿನದಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೇವೆ, ಎಲ್ಲ 28 ಕ್ಷೇತ್ರದಲ್ಲಿ ಇವತ್ತು ವಾತಾವರಣ ನಮಗೆ ಪೂರಕವಾಗಿದೆ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲ ಏನಿದೆ ಇವೆಲ್ಲವೂ ಕೂಡ ಸಾಕಾರಗೊಳ್ಳುತ್ತದೆ. ನಮ್ಮ ಎಲ್ಲ 28 ಕ್ಷೇತ್ರದಲ್ಲಿ BJP ಮತ್ತು JDS ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದ ಮಾಂತೇಶ್ವರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷದ ವಿಜಯ ಯಾತ್ರೆ ಕಾರ್ಯಕ್ರಮ ಜರುಗಿತು. ಸೇಡಂ ವಿಧಾನಸಭಾ ಕ್ಷೇತ್ರದ ಸುಲೆಪೇಟೆ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಜಯ ಯಾತ್ರೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡಿದರು. ದೂರ ಇಟ್ಟಿದ್ದಾರೆ. ಬಹಳ ಜನರಿಗೆ ಗೊತ್ತಿಲ್ಲ, ಈ ದೇಶದಲ್ಲಿ ನಾವು ಸಂವಿಧಾನ ರಚನೆ ಮಾಡಬೇಕು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಚಾಯ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಲಿಲ್ಲ. ಒಬ್ಬ ಬ್ರಿಟಿಷ್ ವ್ಯಕ್ತಿಯನ್ನ ಕರ್ಕೊಂಡು ಬರಬೇಕು, ಅವರು ಸಂವಿಧಾನ ರಚನೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ, ಅವರ ಹತ್ರ ಸಂವಿಧಾನ ರಚನೆ ಮಾಡಿಸೋಣ ಅಂತ ಕೇಳಿದಾಗ ಮಹಾತ್ಮ ಗಾಂಧೀಜಿ ಹೇಳಿದ್ರು, ತಲೆಗೆಟ್ಟಿದೆ ನಿನಗೆ, ಸ್ವತಂತ್ರ ಭಾರತದ ಸಂವಿಧಾನ ರಚನೆಗೂ ನಾವು ಇಂಗ್ಲಿಷ್ ಹತ್ರ ಕೈ ಚಾಚಬೇಕಾ? ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಈ ಕೆಲಸಕ್ಕೆ ಸೂಕ್ತವಾದವರು ಯಾರು ಇಲ್ಲ ಅಂತ ಉದ್ಘೋಷವಾಗಿ ಹೇಳಿದ್ರು ಮಹಾತ್ಮ ಗಾಂಧೀಜಿ ಹೊರತು ಜವಾಹರ್ಲಾಲ್ ನೆಹರು ಅಲ್ಲ. ಇದು ನಾವು ತಿಳ್ಕೊಳ್ಬೇಕಾಗಿರುವಂತ ಸಂಗತಿ. ಇವತ್ತು ಬಾಬಾ ಸಾಹೇಬ್ ಬಗ್ಗೆ ತುಂಬಾ ಮಾತನಾಡ್ತಾರಲ್ಲ ಕಾಂಗ್ರೆಸ್ನವರು. ಯಾರಾದ್ರೂ ನಿಮ್ಮ ಮಿತ್ರ ದಲಿತರಿದ್ರೆ ಅವರಿಗೆ ದಯಮಾಡಿ ಹೇಳಿ, ಬಾಬಾ ಸಾಹೇಬರು ಬದುಕಿದಾಗ ಚುನಾವಣೆಗೆ ನಿಂತ ಬಾಬಾ ಸಾಹೇಬರನ್ನ 2 ಬಾರಿ ಸೋಲಿಸಲಿಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್. ಬಾಬಾ ಸಾಹೇಬರು ಆಗ ಜಗದ್ವಿಖ್ಯಾತಿ, ಇಡೀ ಜಗತ್ತಲ್ಲಿ ಬಾಬಾ ಸಾಹೇಬರು ಫೇಮಸ್ ಆಗಿದ್ರು. ಆದ್ರೆ ಅದೇ ಬಾಬಾ ಸಾಹೇಬರ ವಿರುದ್ಧ ಯಾರು ಹೆಸರು ಕೇಳದಂತ ವ್ಯಕ್ತಿಯನ್ನ ನಿಲ್ಲಿಸಿ ಅವರ ಮೂಲಕ ಬಾಬಾ ಸಾಹೇಬರನ್ನ ಸೋಲಿಸಿ ಅವರಿಗೆ ಹೀನಾಯ ಸೋಲಿಸುವಂತೆ ಮಾಡಿದ್ದು ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ ಹೇಳುತ್ತೇನೋ ಬಾಬಾ ಸಾಹೇಬರ ಪರ ಮಿತ್ರ, ಈ ಕಾಂಗ್ರೆಸ್ ಎಲ್ಲಿವರೆಗೂ ಇದ್ದು ಗೊತ್ತೇನು? ಇದೇ ಕಾಂಗ್ರೆಸ್ಸಿನ ನಾಯಕರು ಈ ಸಂವಿಧಾನ ಏನು ವಿಶೇಷ ಮಹಾ ಇದೆ ಇದರಲ್ಲಿ, ಅಲ್ಲಿಂದ ಕಟ್ ಪೇಸ್ಟ್ ಮಾಡಿ ತುರ್ಕಿ ಹೋಗು ಅಂತ ಹೇಳಿ ಬಾಬಾ ಸಾಹೇಬರನ್ನ ಮೂದಲಿಸಿದವರು ಕಾಂಗ್ರೆಸ್ನವರು. ಆದ್ರೆ ಇವತ್ತು ಬಾಬಾ ಸಾಹೇಬರಿಗೆ ವಿರುದ್ಧ ರಾಜ್ಯದಲ್ಲಿ 28 ಸೀಟ್ಗಳನ್ನು ಇವತ್ತು
NDA ಅಲಯನ್ಸ್ ಮುಖಾಂತರ ಜನತಾದಳ ಹಾಗೂ ಭಾರತೀಯ ಜನತಾ ಪಕ್ಷ ಎರಡೂ ಗೆಲ್ಲಲಿದೆ. ಅದರಲ್ಲಿ ಸಂದೇಹನೇ ಇಲ್ಲ, ಸಂಶಯನೇ ಇಲ್ಲ. ಈಗಾಗಲೇ ತಮ್ಮೆಲ್ಲ ಸಮೀಕ್ಷೆಗಳನ್ನು ನೋಡ್ತಾ ಇದ್ರಿ. ಮೊನ್ನೆ 14 ಮತಕ್ಷೇತ್ರದ ಏನು ಚುನಾವಣೆ ಆಯಿತು, ಅದರಲ್ಲಿ ಭಾಳಷ್ಟು ಇವತ್ತು ಉತ್ತಮವಾದಂಥ ಫಲಿತಾಂಶ ಕರ್ನಾಟಕ ಜನತೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ನಿಂತಂಥ ಅಭ್ಯರ್ಥಿಗಳಾಗಿರ್ಬೋದು, ಜನತಾದಳ ಪಕ್ಷದ ನಿಂತಂಥ ಅಭ್ಯರ್ಥಿಗಳಾಗೋದು ಎಲ್ಲರೂ ಜೈಬೇರಿ ಬಾರಿಸಿ ಭಾರತ ದೇಶ ಮತ್ತೊಮ್ಮೆ 3ನೇ ಸಲ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯನ್ನು ಖಚಿತವಾಗಿ ಕಾಣ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಬಿಜೆಪಿ ಮಂಡಲ ಅಧ್ಯಕ್ಷ ಶರಣು ಮೆಡಿಕಲ್, ವಿಶ್ವನಾಥ್ ಪವಾರ್, ವಿಷ್ಣು ಮಹಾರಾಜ್, ಸುನೀತಾ ತಳವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಸಂಸದರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಲಿದ್ದಾರೆ ಎಂದು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ವಿಶ್ವಾಸ ವ್ಯಕ್ತಪಡಿಸಿದರು. ಸೇಡಮತ ಕ್ಷೇತ್ರದ ಸುಲೆಪೇಟ್ ಗ್ರಾಮದಲ್ಲಿ ಆನ್ ಸ್ಪಾಟ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಸಂಸದರು ಆಯ್ಕೆ ಆಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ನೇಹಾ ಹಿರೇಮಠ ಹತ್ಯೆ ಪ್ರಕರಣದ ಕುರಿತು ಮಾತನಾಡಿದ ಅವರು, ನೇಹಾ ಹಿರೇಮಠ ನಂತರ ಪ್ರಕರಣಗಳು ಮುಂದೆಂದೂ ಆಗದ ರೀತಿಯಲ್ಲಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ರಾಜ್ಯ ಸರ್ಕಾರ ನೀಡಬೇಕು ಎಂದು ಆಗ್ರಹಿಸಿದರು. ನನಗೆ ಬಿಜೆಪಿ 28 ಗೆಲ್ಲಬೇಕು ಅಂತಿದೆ. ಆದರೆ ಆಡಳಿತ ಸರ್ಕಾರ ತುಂಬಾ ದೊಡ್ಡದಾಗಿರುವಂಥ ಪ್ರಯತ್ನ ಹಾಕಿರೋದ್ರಿಂದ ಅಲ್ಲಲ್ಲಿ ಒಂದೆರಡು ಸೀಟನ್ನು ಅವ್ರು ಪಡ್ಕೋಬಹುದು ಅಂತ ನನಗನ್ಸುತ್ತೆ. ಆದರೆ ಬಿಜೆಪಿ ಮ್ಯಾಕ್ಸಿಮಮ್ ಸೀಟ್ ಗೆಲ್ಲೋದ್ರಲ್ಲಿ ನಿಶ್ಚಯ. ನೇಹಾ ಹಿರೇಮಠ ಕೊಲೆ ಅತ್ಯಂತ ದುರಂತಪೂರ್ಣವಾದ್ದು, ಆದರೆ ಅದಕ್ಕಿಂತಲೂ ಹೆಚ್ಚು ದುರದೃಷ್ಟಕರ. ಅದನ್ನು ಲವ್ ಜಿಹಾದ್ ಅಂತ ಒಪ್ಪಿಕೊಳ್ಳದೆ ಕಾಂಗ್ರೆಸ್ ಸರ್ಕಾರ ಅದನ್ನು ತೇಪೆ ಹಚ್ಚುವಂಥ ಪ್ರಯತ್ನ ಮಾಡ್ತಾ ಇದೆ. ನಾನು ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸ್ತೀನಿ, ನೇಹಾ ಹಿರೇಮಠ ಥರದ ಪ್ರಕರಣ ಇನ್ನೆಂದಿಗೂ ನಡೆಯದಂತೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವರ ತಂದೆ ತಾಯಿಗಳು ಏನು ಆಗ್ರಹಿಸಿದ್ರು ಆ ಥರದೊಂದು ಶಿಕ್ಷೆ ಆಗಬೇಕು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ.
ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.